ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ SSC ಕೂಡ ಈ ಮಂತ್ ಲಾಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತಲ್ಲಿ ಕಾಲ್ಫಾರ್ಮ್ ಅದ. ಅದೇ ರೀತಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಕಾನ್ಸ್ಟೇಬಲ್ ಹಾಗೂ ಇನ್ನಿತರ ಹುದ್ದೆಗಳ ಕಾಲ್ಫಾರ್ಮ್ ಕೂಡ ಆಗ್ತಿರೋದು. ಸೊ ಅದಕ್ಕೋಸ್ಕರ 6 ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಮಾಡ್ತಾಯಿದ್ದೀವಿ. 2 ಸೀರೀಸ್ ಆಗಿದ್ದು ಈಗ ಪಾರ್ಟ್ 3ಯನ್ನು ಮಾಡ್ತಾಯಿದ್ದೀವಿ ಜೂನ್ವರೆಗೂ. ಅದರ ಮುಂದಿನ ಕೂಡ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ಇದರಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಅದಾವಂತೇಳಿ ನೋಡ್ತಾ ಹೋಗ್ರಿ. ಇದರ PDF ಲಾಸ್ಟಿಗೆ ಅವೈಲೇಬಲ್ ಅದ, ಯಾರಿಗೆ ಬೇಕಾದರೂ ಮೆಸೇಜ್ ಹಾಕ್ಬೋದು. ಓಕೆ, SSC ಕೂಡ ಭಾಳಷ್ಟು ಕಾಲ್ಫಾರ್ಮ್ ಅದ, ನೋಟಿಫಿಕೇಷನ್ ಸದ್ಯದಲ್ಲಿ ಅದ. ಅದನ್ನು ಕೂಡ ಕ್ಲಾಸ್ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗೋದ ಕಾರಣ ಮಾಡಿರಲಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂ ಕ್ಲಾಸ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಪ್ರಿವಿಯಸ್ ಲಾಸ್ಟ್ 2024ರಲ್ಲಿ ಆದಂಥ ಎಲ್ಲ ಕ್ವಶನ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ. ಅವುಗಳನ್ನ ನೋಡಿರಿ. ಓಕೆ, ಡನ್. ಈಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಈಗ PDF ಮುಖಾಂತರ ಎಷ್ಟು ಕ್ವಶನ್ಸ್ ಇದಾವೆ ಅವುಗಳನ್ನೆಲ್ಲ ನೋಡ್ತಾ ಹೋಗೋಣ. ಓಕೆ, ಡನ್. 50 ಕ್ವಶನ್ಸ್ 2 ಸೆಕ್ಷನ್ ಮಾಡಿದ್ನಿ. ಈಗ 50 ಮುಗಿದಿದ್ದು, ಅಲ್ಲಿ 100 ಕೂಡ ಆಗಿದ್ದು. ಈಗ 101ನೇ ಕ್ವಶನ್ನು ಯಾವುದದ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ವೇರ್ ವಾಸ್ ದ ಸಿಕ್ಸ್ತ್ ಬಿಮ್ಸ್ಟೆಕ್ ಸಮಿಟ್ ಹೆಲ್ಡ್ ಆ್ಯಂಡ್ ವಾಟ್ ಈಸ್ ದ ಥೀಮ್ ಫಾರ್ ದಿಸ್ ಇಯರ್? ಅಂದರೆ ಈ ವರ್ಷ ಬಿಮ್ಸ್ಟೆಕ್ ಸಭೆ ಎಲ್ಲಿ ನಡೆದಿತ್ತು ಮತ್ತು ಅದರ ಥೀಮ್ ಏನು ಅಂತ ಕೇಳಿದ್ದಾರೆ. ಸೊ ಇದರ ಆನ್ಸರು ಎರಡನೇದು ಥೈಲ್ಯಾಂಡಲ್ಲಿ ನಡೆದಿತ್ತು, ಬ್ಯಾಂಕಾಕಲ್ಲಿ ನಡೆದಿತ್ತು. ಸೊ ಇದರ ಆನ್ಸರ್ ಏನು? ಆಪ್ಷನ್ ನಂಬರ್ B ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನೋಡಿರಿ. 102ನೇ ಪ್ರಶ್ನೆ ಏನದ ರೀ? ವಿಚ್ ಸ್ಟೇಟ್ ಗವರ್ಮೆಂಟ್ ಡಿಕ್ಲೇರ್ಡ್ May 5 ಈಸ್ ಅ ಟ್ರೇಡ್ಸ್ ಡೇ ಟು ಆನರ್ ದ ಬಿಸ್ನೆಸ್ ಕಮ್ಯುನಿಟಿಗೆ ಟ್ರೇಡ್ಸ್ ಡೇ ಅಂತೇಳಿ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿತ್ತು. ಯಾವತ್ತು May 5ರಂದು ಅದನ್ನು ಮಾಡಿದ್ದಾರೆ. ಅದು ಯಾವ ಸ್ಟೇಟ್ ಅಂತಂದರೆ ತಮಿಳ್ನಾಡು. ಆಪ್ಷನ್ ನಂಬರ್ B ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನನ್ನು ನೋಡಿರಿ. 103ನೇ ಪ್ರಶ್ನೆ. ದ ಟರ್ಮ್ ಶಾಹಿದ್ ರಜೆ ವಾಸ್ ರೀಸೆಂಟ್ಲಿ ಇನ್ ದ ನ್ಯೂಸ್. ಇದು ಯಾವ ಪ್ಲೇಸಿಗೆ ಸಂಬಂಧಪಟ್ಟಂತ ಕೇಳಿದ್ದಾರೆ. 103ನೇ ಪ್ರಶ್ನೆ. ಅ ಪೋರ್ಟ್ ಇನ್ ಸೌತರ್ನ್ ಇರಾನಕ್ಕೆ ಸಂಬಂಧಪಟ್ಟದ್ದು. ಓಕೆ, ನೆಕ್ಸ್ಟು 104ನೇ ಪ್ರಶ್ನೆ ನೋಡಿರಿ. ಹೂ ಆನ್ ದ 2025 ವರ್ಲ್ಡ್ ಫುಡ್ ಪ್ರೈಸನ್ನು ಯಾರು ತೊಗೊಂಡಾರ ಅಂತೇಳಿ ಕೇಳಿದ್ದಾರೆ. 104ನೇ ಪ್ರಶ್ನೆ. ಆಪ್ಷನ್ ನಂಬರ್ B. ಓಕೆ, ಮರಿಯಂಗಲ ಹಂಗೇರಿಯಾ. ಓಕೆ, ಆಪ್ಷನ್ ನಂಬರ್ B. 105ನೇ ಪ್ರಶ್ನೆ ನೋಡಿರಿ. ವಾಟ್ ಸ್ಪೀಸಸ್ ಆಫ್ ಟರ್ಟಲ್ ಅಂದರೆ ಗೊತ್ತಲ್ಲ, ವಾಸ್ ರೀಸೆಂಟ್ಲಿ ಟು ಗಂಗಾ ರಿವರ್ ಆಫ್ಟರ್ 30 years ಅಬ್ಸೆನ್ಸ್. ಯಾವುದಪ್ಪ ಅಂತ ಕೇಳಿದ್ದಾರೆ. ಯಾವುದು ಒಂದು ಸ್ಪೀಸೀಸ್. 105ನೇ ಪ್ರಶ್ನೆ. ಆಪ್ಷನ್ ನಂಬರ್ C, ರೆಡ್ ಕವರ್ಡ್ ರೂಫ್ಡ್ ಟರ್ಟಲ್. ಓಕೆ, 106ನೇ ಪ್ರಶ್ನೆ. ಫ್ರಮ್ ವಿಚ್ ಫಾರ್ಮ್ಯಾಟ್ ಆಫ್ ಕ್ರಿಕೆಟ್ ಡಿಡ್ ರೋಹಿತ್ ಶರ್ಮಾ ಬಿಡ್ ಫೇರ್ವೆಲ್ ಆಫ್ಟರ್ ದ ಡಿಕೇಡ್ ಲಾಂಗ್ ಕ್ಯಾರಿಯರ್? ಯಾವುದಪ್ಪ, ಯಾವ ಕ್ರಿಕೆಟ್ಗೆ ಅದು ಫೇರ್ವೆಲ್ ಮಾಡಿದ್ರು ಅಂತೇಳಿ ಕೇಳಿದ್ದಾರೆ. 106ನೇದು ಟೆಸ್ಟ್ ಕ್ರಿಕೆಟ್ದು. ಓಕೆ, 107ನೇ ಪ್ರಶ್ನೆ ನೋಡಿರಿ. ಏನದ ಅಂತೇಳಿ. ವೆನ್ ಈಸ್ ವರ್ಲ್ಡ್ ಥೈರಾಯ್ಡ್ ಡೇ? ಯಾವಾಗ ಮಾಡ್ತಾರಪ್ಪ ವರ್ಲ್ಡ್ ಥೈರಾಯ್ಡ್ ಡೇನ? May 25ರಂದು ಮಾಡ್ತಾರೆ. ಆಪ್ಷನ್ ನಂಬರ್ B ಈಸ್ ರೈಟ್. ನೆಕ್ಸ್ಟು 108ನೇ ಪ್ರಶ್ನೆ ನೋಡಿರಿ. ಏನಂತದ? ಹೂ ಈಸ್ ದ ಆಥರ್ ಆಫ್ ದ ಬುಕ್ ಇಂಡಿಯಾ ಎಟ್ 2047? ಇದು ಯಾರಪ್ಪ ಬರೆದಿದ್ದಾರೆ ಅಂತ ಕೇಳಿದ್ರೆ SP ಶರ್ಮಾ ಅವರ ಇದೊಂದು ಬುಕ್ಸ್ ಆಗೈತೆ. 108ನೇ ಕ್ವಶನು. ಆಪ್ಷನ್ ನಂಬರ್ B ಈಸ್ ರೈಟ್. 109ನೇ ಪ್ರಶ್ನೆ ನೋಡಿರಿ. ಹೂ ಹ್ಯಾಸ್ ರಿಕಗ್ನೈಸ್ಡ್ ಕಜ್ಕಿಗೋಡೆ ಆ್ಯಸ್ ಪಾರ್ಟ್ ಆಫ್ ದ ಗ್ಲೋಬಲ್ ನೆಟ್ವರ್ಕ್ ಆಫ್ ಏಜ್ ಫ್ರೆಂಡ್ಲಿ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್? ಯಾವುದಪ್ಪ? 109ನೇದು. ಆಪ್ಷನ್ ನಂಬರ್ C, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಇದು ಒಂದು ಆಗಿದೆ. ಓಕೆ, 110ನೆಯ ಪ್ರಶ್ನೆ ನೋಡ್ರಿ. ಏನದ? ವಾಟ್ ಈಸ್ ದ ನೇಮ್ ಆಫ್ ದ AI ಆ್ಯಂಕರ್ ಲಾಂಚ್ಡ್ ಇನ್ ಆಸಾಮ್ ಒಳಗೆ? AI ಆ್ಯಂಕರ್ಸು ನಮ್ಮ ಕರ್ನಾಟಕದ್ದು ಮಾಡಿದ್ರು. ಆಲ್ ಓವರ್ ಇಂಡಿಯಾದಾಗ ಫಸ್ಟ್ ಯಾವುದು, ವರ್ಲ್ಡಲ್ಲಿ ಫಸ್ಟ್ ಅದು, ಅವುಗಳನ್ನೆಲ್ಲ ನೋಡ್ಕೋಬೇಕಾಗತ್ತೆ. 110ನೇ ಕ್ವಶನ್ ಯಾವುದು? ಅಂಕಿತ. ಆಪ್ಷನ್ ನಂಬರ್ B ಈಸ್ ರೈಟ್. ನೆಕ್ಸ್ಟ್ 111ನೇ ಪ್ರಶ್ನೆ ಏನೋ ನೋಡಿರಿ. ವಿಚ್ ಸ್ಟೇಟ್ ಟಾಪ್ಡ್ ದ ಮೆಡಲ್ ಟ್ಯಾಲಿ ಆಟ್ ದ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಒಳಗೆ? ಯಾವ ಒಂದು ಸ್ಟೇಟು ಟಾಪಲ್ಲಿ ಬಂದದ ಅಂತ ಕೇಳಿದ್ದಾರೆ. 111ನೆಯ ಪ್ರಶ್ನೆ. ಮಹಾರಾಷ್ಟ್ರ ಈಸ್ ದ ಆನ್ಸರ್. ಆಪ್ಷನ್ ನಂಬರ್ B ಈಸ್ ರೈಟ್. ಓಕೆ, ನೆಕ್ಸ್ಟ್ 112ನೇ ಪ್ರಶ್ನೆ ನೋಡಿರಿ. ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆ್ಯಸ್ ಅ ವೈಸ್ ಚೀಫ್ ಆಫ್ ಏರ್ ಸ್ಟಾಫ್? ಯಾರಪ್ಪ ವೈಸ್ ಚೀಫ್? ಯಾರಪ್ಪ ಇವರು
ನರ್ಮದೀಶ್ವರ್ ತಿವಾರಿ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, 112 ಆಯಿತು. ನೆಕ್ಸ್ಟ್ 113, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಟ್ ದ ಚೇರ್ಮನ್ ಬ್ರಿಕ್ಸ್ ಚೇಂಬರ್ ಆಫ್ ದಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಯಾರು ಅಪಾಯಿಂಟ್ ಆದರು? 113ನೇ ಪ್ರಶ್ನೆ. ಆಪ್ಷನ್ ನಂಬರ್ ಎ ಹರ್ವಂಶ್ ಚಾವ್ಲಾ. 114ನೇ ಪ್ರಶ್ನೆಯನ್ನು ನೋಡ್ರಿ. ವೇರ್ ಇಸ್ ದ ಮೌಂಟ್ ಲಿವೋಟ್ಬೈ ಲಕ್ಕಿ ದ ವೋಲ್ಕ್ಯಾನೋ ದ್ಯಾಟ್ ರೀಸೆಂಟ್ಲಿ ಎರಪ್ಟೆಡ್ ಲೊಕೇಟೆಡ್ ಇನ್? ಎಲ್ಲಿ ಆ ಒಂದು ಜ್ವಾಲಾಮುಖಿ ಅದ ಅಂತ ಕೇಳ್ಯಾರ. 114ನೇ ಪ್ರಶ್ನೆ ಇಂಡೋನೇಷ್ಯಾದಾಗ ಅದ. ವಿಚ್ ಸ್ಟೇಟ್ ಇನ್ ದ ಇಂಡಿಯಾ ಲಾಂಚ್ ದ ಕಂಟ್ರೀಸ್ ಫಸ್ಟ್ AI ಪವರ್ಡ್ ರಿಯಲ್ ಟೈಮ್ ಫಾರೆಸ್ಟ್ ಅಲರ್ಟ್ ಸಿಸ್ಟಮ್? ಒಂದು ಫಾರೆಸ್ಟ್ ಸಿಸ್ಟಮನ್ನು ಮಾಡಿದರೆ ಅಲರ್ಟ್ದು ಎಲ್ಲಿ ಅಂತ ಮಾಡಿದ್ದಾರೆ ಅಂತ ಕೇಳಿದ್ರೆ ಮಧ್ಯಪ್ರದೇಶ ಒಳಗೆ ಮಾಡ್ಯಾರ. ಓಕೆ, ದೆನ್ ವಾಟ್ ಈಸ್ ದ ನೇಮ್ ಆಫ್ ಇನಿಷಿಯೇಟಿವ್ ಲಾಂಚ್ಡ್ ಸೆಬಿ ಆ್ಯಂಡ್ ಇಪಾ ಟು ಅಸಿಸ್ಟ್ ಇನ್ವೆಟರ್ಸ್? ಯಾವುದೊಂದು ಮಾಡಿರ ಅಂದ್ರೆ ನಿವೇಕ್ಷಕ ಶಿವಿರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, 117ನೆಯ ಪ್ರಶ್ನೆಯನ್ನು ನೋಡ್ರಿ. ಇನ್ ವಿಚ್ ಕಂಟ್ರಿ ಡಿಡ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಡಿಕ್ಲೇರ್ ದ ಪೋಲಿಯೋ ಔಟ್ಬ್ರೇಕ್? ಯಾವ ಒಂದು ಕಂಟ್ರಿ ಪೋಲಿಯೋನ ಔಟ್ಬ್ರೇಕ್ ಮಾಡಿದೆ ಅಂತಂದರೆ ಆಪ್ಷನ್ ನಂಬರ್ ಎ ಪಪುವಾ ನ್ಯೂಗಿಯಾ. ಆಪ್ಷನ್ ನಂಬರ್ ಎ ಭಾಳ ಇಂಪಾರ್ಟೆಂಟ್ ಕ್ವಶನ್ಸು. ಓಕೆ, 118ನೇದು ನೋಡ್ರಿ. ಹೂ ಓನ್ ದ ಗೋಲ್ಡ್ ಇನ್ ದ ವುಮನ್ಸ್ 10 ಮೀಟರ್ ಏರ್ ರೈಫಲ್ ಆ್ಯಸ್ ದ ISSF ಜೂನಿಯರ್ಸ್ ವರ್ಲ್ಡ್ ಕಪ್ 2025? ಯಾರಪ್ಪ? ಶಾಂಭವಿ ಶ್ರವಣ್ ಶಿರ್ಸಾಗರ್. ಓಕೆ, ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೆಕ್ಸ್ಟ್ 119ನೇ ಪ್ರಶ್ನೆಯನ್ನು ನೋಡ್ರಿ. ಡ್ಯಾಶ್ ಹ್ಯಾಸ್ ಬಿಕಮ್ ದ ಫಸ್ಟ್ ಪ್ಯಾರಾಮಿಲಿಟರಿ ಫೋರ್ಸ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್? ಯಾವುದಪ್ಪ ಅದು? ಯಾರು ಹತ್ತಿದ್ರು ಪ್ಯಾರಾಮಿಲಿಟರಿ ಫೋರ್ಸಲ್ಲಿ? ಯಾರು? 119ನೇದು ಗೀತಾ ಸಮೋಟ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೆಕ್ಸ್ಟು 120ನೆಯ ಪ್ರಶ್ನೆಯನ್ನು ನೋಡ್ರಿ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆ್ಯಸ್ ಅ ನ್ಯೂ ವೈಸ್ ಚಾನ್ಸಲರ್ ಆಫ್ ನಳಂದ ಯೂನಿವರ್ಸಿಟಿ? ವೆರಿ ಇಂಪಾರ್ಟೆಂಟು ಕರೆಂಟ್ ಅಫೇರ್ಸ್. ಓಕೆ, 120ನೆಯ ಪ್ರಶ್ನೆ ನೋಡ್ರಿ. ಇದು ಸಚಿನ್ ಚತುರ್ವೇದಿ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೆಕ್ಸ್ಟ್ 121ನೆಯ ಪ್ರಶ್ನೆ. ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂ ಪೋರ್ಟಲ್ ಟು ಮಾನಿಟರ್ ಫುಡ್ ಸ್ಟೋರೇಜ್ ಡಿಪೋಸ್ಟ್? ಯಾವುದಪ್ಪ? 121ನೇದು ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡಿಪೋಸ್ಟ್ ದರ್ಪಣ. ಭಾಳಷ್ಟು ಇಂಪಾರ್ಟೆಂಟ ಇವೆಲ್ಲ. ಸೆಲೆಕ್ಟೆಡ್ 150 ಮಾತ್ರ ತೊಗೊಂಡಿನಿ ನಾನು ಯಾವತ್ತು. ಇದು ಟೋಟಲಿ 6 ಮಂತ್ದು. ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಆಪರೇಷನ್ ಒಲಿವಾ ಬೈ ದ ಇಂಡಿಯನ್ ಕೋಸ್ಟ್ ಗಾರ್ಡ್? ಒಲಿವಿಯಾ 122. ಆಪ್ಷನ್ ನಂಬರ್ ಎ ಇಸ್ ರೈಟ್. ಪ್ರೊಟೆಕ್ಟಿಂಗ್ ದ ಒಲಿವಾ ರಿಡ್ಲಿ ಟರ್ಟಲ್. ಇದು ಆಮೆಗಳ ಒಂದು ಜಾತಿಯ ಸಂರಕ್ಷಣೆಗಾಗಿ ಮಾಡಿದಂಥದ್ದು. ಓಕೆ, ದೆನ್ 123ನೇದು ನೋಡ್ರಿ. ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಡೈವರ್ಸಿಟಿ 2025? ಇದು ಡೇ ಯಾವಾಗ ಆಚರಣೆ ಮಾಡ್ತಾರೆ ಕಮೆಂಟ್ ಮಾಡಿರಿ. ಅದರ ಥೀಮ್ ಏನದ ಅಂತೇಳಿ ಅವ್ರು ಕೇಳಿದ್ದಾರೆ. ಆಪ್ಷನ್ ನಂಬರ್ ಸಿ ಏನದ ನೋಡ್ರಿ. ಹಾರ್ಮೋನಿ ವಿತ್ ನೇಚರ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ದೆನ್ 124ನೆಯ ಪ್ರಶ್ನೆಯನ್ನು ನೋಡ್ರಿ. ಹೂ ಹ್ಯಾಸ್ ಇಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ದ 18th ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸೆಷನ್ ಇನ್ ಜೂನ್ 2025? ಯಾರಾಗ್ಯಾರಪ್ಪ 18th ಪ್ರೆಸಿಡೆಂಟ್ ಆಗಿ? ಆಪ್ಷನ್ ನಂಬರ್ ಸಿ ಅನಾಲಿಯಾ ಬಾರ್ಬುಕ್. ಓಕೆ, ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. 125. ಹೂ ಓನ್ ದ ಮಾತೃಭೂಮಿ ಲಿಟ್ರೇಸಿ ಅವಾರ್ಡ್? ಯಾವಾಗಿಂದು? 2024. ಕೆಲವೊಂದು ಅವಾರ್ಡ್ಸು 2024 ಎಲ್ಲ ಇದನ್ನು ರೆಫರೆನ್ಸ್ ಮಾಡಿಕೊಂಡು 2020 ಕೊಟ್ಟಿರ್ತಾರೆ. ಸೊ ಇದು ರೀತಿ ಇದನ್ನು ಅದೇ ರೀತಿ ಯಾವುದು 125 ಯಾರಿಗೆ ಕೊಟ್ಟಾರ ಅಂತ ಕೇಳಿದ್ರೆ ಸಾರಾ ಜೋಸೆಫ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದ ನೇಮ್ ಆಫ್ ದ US ಮಿಲಿಟ್ರಿ ಆಪರೇಷನ್
ಟಾರ್ಗೆಟಿಂಗ್ ಇರಾನ್ಸ್ ನ್ಯೂಕ್ಲಿಯರ್ ಸೈಟ್ಸ್, ಅದಕ್ಕೊಂದು ಆಪ್ರೇಷನ್ ಇಟ್ಟಿದ್ರು USA ಮಿಲಿಟ್ರಿದವರು. ಅದಕ್ಕೆ ಯಾವುದು ಅಂತ ಕೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟು. ಆಪ್ರೇಷನ್ ಮಿಡ್ ನೈಟ್ ಹ್ಯಾಮರ್ ಇದು ಯಾವ ದೇಶದ ಒಂದು ಆಪ್ರೇಷನ್ ಅಂದರೆ USA. ಯಾವುದಕ್ಕೆ ಮಾಡಿದರು? ಇರಾನ್ನ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮಾಡಿದರು. ದೆನ್ 127ನೇದು ನೋಡ್ರಿ ಏನದ, ದ ಟರ್ಮ್ AI RAM ವಾಸ್ ರೀಸೆಂಟ್ಲಿ ಇನ್ ದ ನ್ಯೂಸ್, ವಾಟ್ ಈಸ್ ಅಬೌಟ್? ಹಂಗಂದ್ರೆ ಏನು ಅಂತ ಕೇಳಿದ್ದಾರೆ. ಇದು ಒಂದು AI ಮೆಥಡಾಲಜಿ ಫಾರ್ ದ ಅಸೆಸಿಂಗ್ AI ರೀಡ್ನೆಸ್ ಆ್ಯಂಡ್ ಫೋರ್ಸ್ಟಿಂಗ್ ರಿಸ್ಪಾನ್ಸಿಬಲ್ AI ಅಡಾಪ್ಟಿಂಗ್ ಇನ್ ಇಂಡಿಯಾ. ಅಂದ್ರೆ ಅದೊಂದು AI RAM ಅಂತೇಳಿ ಮಾಡಿಕೊಂಡು ಅದಕ್ಕೆ ಏನು ಮಾಡ್ಯಾರ, ಒಂದು ನಮ್ಮ ಇಂಡಿಯಾದವರು ಅದನ್ನು ಅಡಾಪ್ಟೇಷನ್ ಮಾಡ್ಕೊಂತಾರೆ. ಅದರ ವಿಸ್ತೃತ ರೂಪ ಅದು ಯಾವುದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ಕೇಳ್ಯಾರ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. 128ನೇ ಪ್ರಶ್ನೆಯನ್ನು ನೋಡ್ರಿ, ಹೂ ವಾಸ್ ದ ಆಥರ್ ಆಫ್ ದ ಸ್ಟಾರ್ಸ್ ಲೈಟ್ ದ ವೇ? ಇದಕ್ಕೆ ಯಾರು ಆಥರ್ ಅದಾರ ಅಂತೇಳಿ ಕೇಳಿದರು, ಸುಚೇತಾ ರಾಜ್ ಖನ್ನಾ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟ್ ನೋಡ್ರಿ 129ನೇದು, ಹೂ ಓನ್ ದ 2025 ಫ್ರೆಂಚ್ ಓಪನ್ ಮೆನ್ಸ್ ಸಿಂಗಲ್ಸ್ ಟೈಟಲ್? ಇವೆಲ್ಲವೂ ಯಾವ್ಯಾವಾಗಲೂ ಫ್ರೆಂಚು, US ಇವೆಲ್ಲವೂ ಕೂಡ ವಿಂಬಲ್ಡನ್, ಇವೆಲ್ಲವೂ ಕೂಡ ನೋಡ್ಕೋಬೇಕಾಗತ್ತೆ. ಯಾವುದಾದ್ರೂ ಒಂದು ಫಿಕ್ಸ್ ಮಾತ್ರ ಕರೆಂಟ್ ಅಫೇರ್ಸಲ್ಲಿ ಬಂದಿರುತ್ತೆ. ಓಕೆ, ಯಾರು ಗೆದ್ದರಪ್ಪ? ಕಾರ್ಲಸ್ ಅಲ್ಕ್ರಾಜ್ ಅವರು ಗೆದ್ದಿದ್ದರು ಮೆನ್ಸಲ್ಲಿ. ಓಕೆ, ದೆನ್ 130ನೆಯ ಪ್ರಶ್ನೆಯನ್ನು ನೋಡ್ರಿ, ಹೂ ರಿಸೀವ್ಡ್ ದ ಬೆಸ್ಟ್ ಆ್ಯಂಕರ್ ಅವಾರ್ಡ್ ಅಟ್ ದ ಗದ್ದರ್ ತೆಲಂಗಾಣ ಫಿಲ್ಮ್ ಅವಾರ್ಡ್ 2024 ಯಾರು ಒಂದು ಅದನ್ನು ಅವಾರ್ಡ್ ಪಡೆದರು ಅಂತ ಕೇಳಿದರು. ಅಲ್ಲು ಅರ್ಜುನ್ ಅವರು ಈ ಅವಾರ್ಡನ್ನು ಪಡೆದರು. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಇಂಡಿಯನ್ಸ್ ರ್ಯಾಂಕ್ ಇನ್ ದ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್? ETI ರ್ಯಾಂಕಲ್ಲಿ ನಮ್ಮ ಇಂಡಿಯಾ ರ್ಯಾಂಕು ಎಷ್ಟನೇ ರ್ಯಾಂಕಲ್ಲಿ ಬಂದದಂದ್ರೆ 71st ರ್ಯಾಂಕ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. 132ನೇ ಪ್ರಶ್ನೆಯನ್ನು ನೋಡ್ರಿ, ಏನಂತದ, ಹೂ ಆನ್ ದ ಮಿಸ್ ವರ್ಲ್ಡ್ 2025 ಟೈಟಲನ್ನು ಯಾರು ವಿನ್ ಆದರು ಅಂತ ಕೇಳಿದಾರ. ಓಪಾಲ್ ಸುಚೇತಾ ಚೌಂಗ್ಶ್ರೀ. ಹೆಸರು ಸ್ವಲ್ಪ ಓದಲಿಕ್ಕೆ ಕೆಲವರಿಗೆ ತ್ರಾಸ ಆಗ್ಬೋದು, ಆದರೆ ಇಂಗ್ಲೀಷಲ್ಲಿ ಯಾಕೆ ಕಟ್ಟಿನಿ ಅಂತಂದರೆ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ನೀವು ಅಷ್ಟು ಕ್ಲಿಕ್ ಆಗ್ಲಿಕ್ಕಂದ್ರೂ ಇಂಗ್ಲೀಷ್ನಲ್ಲಿ ನೋಡಿ ಅಂತೇಳಿ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಾರೆ, ಭಾಳಷ್ಟು ಇಂಪಾರ್ಟೆಂಟ್. ಓಕೆ, 132 ಆಯಿತು. 133ನೆಯ ಪ್ರಶ್ನೆಯನ್ನು ನೋಡಿರಿ, ಹೂ ವಾಸ್ ದ ಸ್ವರ್ನ್ ಇನ್ ದ 21st ಪ್ರೆಸಿಡೆಂಟ್ ಆಫ್ ಸೌತ್ ಕೊರಿಯಾ ಯಾರಾದರು ಅಂತ ಕೇಳಿದರು. 133ನೇದು ಆಪ್ಷನ್ ನಂಬರ್ ಸಿ, ಲೀ ಜಿ ಮುಂಗ್. ಅವ್ರ ಹೆಸರು ಹಂಗಿರ್ತಾವ್ರು, ಏನು ಮಾಡೋಕ್ಕಾಗಲ್ಲ. ಓಕೆ, ದೆನ್ 134ನೇದು, ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಓವರ್ಟೇಕನ್ ಜಪಾನ್ಸ್ ಆ್ಯಸ್ ದ ವರ್ಲ್ಡ್ಸ್ ಲೀಡಿಂಗ್ ಕ್ರೆಡಿಟರ್ ನೇಷನ್ ಆಫ್ಟರ್ 34 years? ಓವರ್ಟೇಕ್ ಯಾರು ಮಾಡಿದರು ಜಪಾನನ್ನು ಅಂತಂದ್ರೆ 134ನೇದು ಜರ್ಮನಿಯವರು ಓವರ್ಟೇಕ್ ಮಾಡಿದರು. ಓಕೆ, ದೆನ್ 135ನೆಯ ಪ್ರಶ್ನೆಯನ್ನು ನೋಡ್ರಿ, ಸೆಕೆಂಡ್ ಬ್ಯಾಚ್ ಆಫ್ ನಕ್ಷಾ ಫೇಸ್ 2 ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್, ವಾಟ್ ಡಸ್ ನಕ್ಷಾ ಸ್ಟ್ಯಾಂಡ್ ಫಾರ್? ಅದರ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. 135ನೆಯ ಪ್ರಶ್ನೆ, ಅದರ ವಿಸ್ತೃತ ರೂಪ ಏನಾಗುತ್ತೆ ರೀ, ನ್ಯಾಷನಲ್ ಜಿಯೋಸ್ಪೇಷಿಯಲ್ ನಾಲೆಜ್ ಬೇಸ್ಡ್ ಲ್ಯಾಂಡ್ ಸರ್ವೆ ಆಫ್ ಅರ್ಬನ್ ಹ್ಯಾಬಿಟೇಷನ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, 134ನೆಯ ಪ್ರಶ್ನೆಯನ್ನು ನೋಡ್ರಿ, ವಿಚ್ ಟೀಮ್ ಓನ್ ದೇರ್ ಮಿಡನ್ IPL ಟೈಟಲ್ ಇನ್ ದ 25 ಆಫ್ಟರ್ 18 years ಆಫ್ ವೇಟಿಂಗ್? ಯಾರು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ನಮ್ಮ ಬೆಂಗಳೂರು. ಓಕೆ, ಆಪ್ಷನ್ ನಂಬರ್ ಸಿ ಇಸ್ ರೈಟ್. 137ನೆಯ ಪ್ರಶ್ನೆ ನೋಡ್ರಿ, ವಿಚ್ ಇಂಡಿಯನ್ ಕ್ರಿಕೆಟರ್ ಈಸ್ ಅಮಾಂಗ್ ದ 7 ಇಂಡಕ್ಟೀಸ್ ಟು ದ 2025 ICC ಹಾಲ್ ಫೇಮ್? ಯಾರು ಪಡೆದರು? 137ನೇದಂತ ಕೇಳಿದ್ದಾರೆ. MS ಧೋನಿಯವರು ಪಡೆದರು. ಓಕೆ, ನೆಕ್ಸ್ಟ್, ವಿಚ್ ಟೈಪ್ ಆಫ್ ಇಂಟರ್ಪೋಲ್ ನೋಟಿಸ್ಡ್ ಡಿಡ್ ಇಂಡಿಯಾ ರಿಸೀವ್ ಫಾರ್ ದ ಫಸ್ಟ್ ಟೈಮ್? ಯಾವ ರೀತಿಯ ಒಂದು ನೋಟಿಸನ್ನು ನಮ್ಮ ಇಂಡಿಯಾ ತಗೊಂತು, ಯಾವರಿಂದ? ಇಂಟರ್ಪೋಲಿಂದ ಅಂತ ಕೇಳಿದ್ದಾರೆ. 138ನೇದು ಸಿ, ಸಿಲ್ವರ್ ನೋಟಿಸನ್ನು ನಮ್ಮ ಇಂಡಿಯಾ ಪಡೆದರು. ಓಕೆ, ವಾಟ್ ಸ್ಟೇಟಸ್ ಹ್ಯಾಸ್ ವಿಯೆಟ್ನಾಂ ರೀಸೆಂಟ್ಲಿ ರಿಸೀವ್ಡ್ ಇನ್ ಬ್ರಿಕ್ಸ್? ಅಂದರೆ ಯಾವ ಸ್ಟೇಟಸನ್ನು ವಿಯೆಟ್ನಾಂ ಅವರು ಬ್ರಿಕ್ಸ್ ಸಮ್ಮೇಳನದಲ್ಲಿ ಪಡೆದರು ಅಂತ ಕೇಳ್ತಾ ಇದ್ದಾರೆ. ಯಾವುದು? ಪಾರ್ಟ್ನರ್ ಕಂಟ್ರಿ ಅಂತೇಳಿ ವಿಯೆಟ್ನಾಮನ್ನು ನಮ್ಮ ಬ್ರಿಕ್ಸಲ್ಲಿ ಕರೆದರು, ಪಾರ್ಟ್ನರ್ ಕಂಟ್ರಿ ಅಂತ.
ಓಕೆ. 140ನೇದು MOU ಸೈನ್ ಇಂಟ್ರಡ್ಯೂಸ್ UPI ಸರ್ವಿಸಸ್ ಇನ್ ಕ್ರಿಪ್ಸ್. ಹೂ ಈಸ್ NPCI ಪಾರ್ಟ್ನರಿಂಗ್ ವಿತ್ ಇನ್ ಕ್ರಿಪ್ಸ್. ಯಾವುದಂತ ಕೇಳಿದ್ರು. 140ನೆಯ ಪ್ರಶ್ನೆ ಆಪ್ಷನ್ ನಂಬರ್ ಬಿ, ಯುರೋಪ್ ಬ್ಯಾಂಕ್ ಆಫ್ ಕ್ರಿಪ್ಸ್. ಓಕೆ, ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೆಕ್ಸ್ಟ್ 141ನೆಯ ಪ್ರಶ್ನೆಯನ್ನು ನೋಡ್ರಿ. ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂಲಿ ಡಿಸ್ಕವರ್ಡ್ ರೀಜನರೇಟಿಂಗ್ ಫ್ಲ್ಯಾಟ್ ವರ್ಮ್ ಸ್ಪೀಸೀಸ್ ಇನ್ ಇಂಡಿಯಾ. ಇದು ಸೈನ್ಸ್ ಸಂಬಂಧಪಟ್ಟಂತೆ ಕ್ವಶನ್ನು. ಯಾವ ಒಂದು ಸ್ಪೀಸೀಸು ಪ್ಲ್ಯಾಟ್ಫಾರ್ಮ್ ಐತಲ್ಲ ಅದನ್ನು ಡಿಸ್ಕವರ್ಡ್ ಮಾಡಿದರು ಹೊಸದಾಗಿ ಅಂತ ಕೇಳಿದರು. ಎಲ್ಲಿ? ನಮ್ಮ ಇಂಡಿಯಾದಲ್ಲಿ. ಯಾವುದು? ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟು ಈ ಥರದ ಪ್ರಶ್ನೆಗಳು. ಓಕೆ. ದೆನ್ 142ನೇ ಪ್ರಶ್ನೆ, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಫಾರ್ ದ ಸ್ಟೂಡೆಂಟ್ ಫಾರ್ ದ ಕ್ಲಾಸ್ 1. ಯಾವ ಒಂದು ಸ್ಟೇಟ್ ಅನೌನ್ಸ್ ಮಾಡೈತಿ ಅಂತ ಕೇಳಿದರು. 142ನೇ ಆಪ್ಷನ್ ನಂಬರ್ ಎ, ಮಹಾರಾಷ್ಟ್ರ ಇದನ್ನು ಅನೌನ್ಸ್ ಮಾಡಿದೆ. ಓಕೆ, ಮಿಲಿಟ್ರಿ ಕ್ಲಾಸ್ 1ರಿಂದ ಅವರಿಗೆ ಟ್ರೈನಿಂಗನ್ನು ಕೊಡಬೇಕು ಅಂತೇಳಿ. ಓಕೆ. 143, ವಿಚ್ ಮೌಂಟೇನ್ ವಾಸ್ ಕ್ಲೈಮ್ಡ್ ಬೈ ದ ಜಾಯಿಂಟ್ ನೇಪಾಳ್ ಇಂಡಿಯಾ ಎಕ್ಸ್ಪಿಡಿಷನ್ ಇನ್ ಮೇ 2025. ಯಾವುದಪ್ಪ? ಯಾವ ಒಂದು ಮೌಂಟೇನು? 143 ಮೌಂಟ್ ಕಾಂಚನಜುಂಗ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. 144ನೆಯ ಪ್ರಶ್ನೆ ನೋಡ್ರಿ. ಇಲ್ಲಿ ವಾಟ್ ಈಸ್ ದ ನ್ಯೂ ಆಟೋ ಸೆಟಲ್ಮೆಂಟ್ ಲಿಮಿಟ್ ಸೆಟ್ EPFO ಫಾರ್ ಅಡ್ವಾನ್ಸ್ ಕ್ಲೈಮ್ಸ್. ಎಷ್ಟು ಒಂದು ಲಿಮಿಟನ್ನು ಮಾಡಿದ್ದಾರೆ ಅಂತ ಕೇಳತ್ತಾರ. 5 ಲಕ್ಷಗಳನ್ನು ಲಿಮಿಟ್ ಮಾಡಿದ್ದಾರೆ. ಓಕೆ. 144 ಆಯಿತು. 145, ವಾಟ್ ವಾಸ್ ಇಂಡಿಯಾಸ್ ಫಿಸ್ಕಲ್ ಡಿಫಿಸಿಟ್ ಇನ್ 2024-25 ಆ್ಯಸ್ ಅ ಪರ್ಸೆಂಟೇಜ್ ಆಫ್ GDP ಅಂತಂದರೆ 4.8. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಓಕೆ. ದೆನ್ ವಿಚ್ ಟೀಮ್ ಡಿಡ್ ಸೌತ್ ಆಫ್ರಿಕಾ ಡಿಫೀಟ್ ಟು ವಿನ್ ದ WTC ಫೈನಲ್ 2025 ಅಂತಂದ್ರೆ ಆಪ್ಷನ್ ನಂಬರ್ ಎ ಇಸ್ ರೈಟ್. ಯಾವುದು? ಆಸ್ಟ್ರೇಲಿಯಾ. ಓಕೆ. ದೆನ್ 147ನೆಯ ಪ್ರಶ್ನೆ, ವಿಚ್ ಸ್ಟೇಟ್ ರಿಸೀವ್ಡ್ ದ ಹೈಯೆಸ್ಟ್ FDI ಇನ್ FY25. ಯಾವುದು ಒಂದು ಸ್ಟೇಟು ಹೈಯೆಸ್ಟ್ FDIನ ಪಡೆದ್ರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ ಸಿ, ಮಹಾರಾಷ್ಟ್ರ. ಓಕೆ. ದೆನ್ ನೆಕ್ಸ್ಟ್ ನೋಡ್ರಿ 148, ವಿಚ್ ಏರ್ಲೈನ್ ವಾಸ್ ನೇಮ್ ದ ವರ್ಲ್ಡ್ ಬೆಸ್ಟ್ ಏರ್ಲೈನ್ 2025 ಅಲ್ಲಿ ಯಾವ ಒಂದು ಏರ್ಲೈನು ವರ್ಲ್ಡ್ ಬೆಸ್ಟ್ ಅಂತೇಳಿ ಅವರಿಗೆ ಕೊಟ್ಟರು ಅಂತೇಳಿ? ಕತಾರ್ ಏರ್ಲೈನ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್. 149, ಗವರ್ಮೆಂಟ್ ಲಾಂಚ್ಡ್ NAVY to empowered adolescent girls through vocational training. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ NAVY? ನವ್ಯ. ಇದರದ್ದು ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಓಕೆ. ಇದ್ರ ಫುಲ್ ಫಾರ್ಮು ಏನಪ್ಪ? ಲಾಸ್ಟ್ ಆಪ್ಷನ್ ನಂಬರ್ ಡಿ ಅದಲ್ರಿ, ನ್ಯೂ ಟರ್ನಿಂಗ್ ಆಸ್ಪಿರೇಷನ್ ಥ್ರೂ ವೆಕೇಷನಲ್ ಟ್ರೈನಿಂಗ್ ಫಾರ್ ದಿ ಯಂಗ್ ಅಡೋಲೆಸ್ಟ್ ಗರ್ಲ್ಸ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್. 149, 150 ಏನದ ನೋಡಿ ಕ್ವಶನ್. Recently, a new app, DRUM, Dynamic Route Planning for the Urban Green Mobility, has been developed by the IIT Kanpur. ಇದು ಒಂದು ಕ್ವಶನ್ ಆಗುವಂಥ ಚಾನ್ಸಸ್ ಅದ. ಯಾವುದು ರೆಡಿ ಮಾಡಿದಂತೆ? ವಿಚ್ ಹೆಲ್ಪ್ಸ್ ಕಮ್ಯುನಿಟಿ ಸೆಲೆಕ್ಟೆಡ್ ರೂಟ್ ಆಪ್ಷನ್ ಬೇಸ್ಡ್ ಆನ್. ಯಾವುದರ ಮೇಲೆ ಮಾಡುತ್ತಾ ಅಂತೇಳಿ. ಇಲ್ಲಿ ಕೆಳಗಡೆ ಆಪ್ಷನ್ ಅದಾವ, ಯಾವ ರೀತಿ ಮಾಡುತ್ತಾ ಅಂತೇಳಿ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ. 1, 3 ಮತ್ತು 4 ಮಾತ್ರ ಅಂತ ಕೇಳಿದ್ರೆ. 1 ಏರ್ ಪೊಲ್ಯೂಷನ್ ಎಕ್ಸ್ಪೋಜರ್, ದೆನ್ 3rd ಒನ್ ಎನರ್ಜಿ ಕನ್ಸ್ಯೂಮ್ಷನ್, 4th ಒನ್ ಟ್ರಾವೆಲ್ ಟೈಮ್. ಇವುಗಳ ಬೇಸ್ ಇಟ್ಕೊಂಡು ಅದನ್ನು ಮಾಡಿದರು. ಓಕೆ. ಈ ರೀತಿ ನಿಮ್ಮದು ಎಷ್ಟು ಕ್ವಶನ್ಸ್ ಆದ್ರಿ? 150 ಪ್ರಶ್ನೆಗಳು. ಜನವರಿ ಟು ಜೂನ್ವರೆಗೂ ಎಷ್ಟು? 150 ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಈಗ ಕರೆಂಟ್ ಅಫೇರ್ಸನ್ನು ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕೂಡ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಎಲ್ಲರೂ ಕಂಟಿನ್ಯೂ ಆಗಿ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ಸೆಲೆಕ್ಟೆಡ್ ಕ್ವಶನ್ಸ್ ಅದಾವೆ. ಓಕೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.